ಹೆಲ್ಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸೂ ಫ್ರಮ್ ಕೋಚ್ ಚಾನಲ್. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ಹುತ್ತರಿ ಹಬ್ಬನ ಆಚರಣೆ ಮಾಡ್ತಾರೆ ಬನ್ನಿ ನೋಡ್ಕೊಂಡು ಬರೋಣ. ನಾವು ಕೂರ್ಗೀಸ್ ಅಂದರೆ ಕೊಡವರು ಹುತ್ತರಿ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ತೇವೆ. ನಾವು ಬೆಂಗಳೂರಿನಲ್ಲಿ ಕೆಲಸ ಕಾರ್ಯಕ್ಕೆ ಬಂದಿರೋದ್ರಿಂದ ಹುತ್ತರಿ ಹಬ್ಬಕ್ಕೆ ಊರಿಗೆ ಹೋಗೋಕ್ಕಾಗದೇ ಇರೋರು ನಾವು ಎಲ್ಲ ವಸಂತನಗರದ ಕೊಡವ ಸಮಾಜದಲ್ಲಿ ಸೇರಿ ಎಲ್ಲ ಕೊಡವರು ಹುತ್ತರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಸಾಂಪ್ರದಾಯಿಕವಾಗಿ ಆಚರಣೆನ ಮಾಡ್ತೇವೆ. ಈ ಸರಿ ನಮಗೆ ಹುತ್ತರಿ ಹಬ್ಬ ಬಂದು ಡಿಸೆಂಬರ್ ಮಂತ್ನಲ್ಲಿ ಬಂದಿತ್ತು. ಹಾಗಾಗಿ ಈ ಬೆಂಗಳೂರಿನಲ್ಲಿರುವಂತಹ ನಾವು ಕೂರ್ಗೀಸ್ ಕೊಡವರಿಗೆ ಒಂದು ಗೆಟ್ ಟುಗೆದರ್ ಪ್ರೋಗ್ರಾಮ್ ಅಂತಲೇ ಹೇಳ್ಕೋಬೋದು. ಈ ಹುತ್ತರಿ ಹಬ್ಬದ ದಿನ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕೊಡವರು ಸೇರಿ ಇಲ್ಲಿ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಹುತ್ತರಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ. ಈ ಹುತ್ತರಿ ನಮ್ಮ ಎಲ್ಲ ಕೊಡವರಿಗೂ ಒಂದು ಗೆಟ್ ಟುಗೆದರ್ ಫಂಕ್ಷನ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂತಂದರೆ ಹುತ್ತರಿ ನಮ್ಮೆನಲ್ಲಿ ಬೆಂಗಳೂರಿನಲ್ಲಿರುವಂತಹ ಎಲ್ಲ ಕೊಡವರು ಅವತ್ತಿನ ದಿನ ಬೆಂಗಳೂರಿನ ಕೊಡವ ಸಮಾಜದಲ್ಲಿ ಸೇರಿ ನಾವು ಹುತ್ತರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಹಾಗೂ ಸಾಂಸ್ಕೃತಿಕವಾಗಿ ಆಚರಣೆನ ಮಾಡ್ತೀವಿ. ನಾವು ಈ ಹುತ್ತರಿ ಹಬ್ಬದ ಸೆಲೆಬ್ರೇಷನ್ನ ಸಂಜೆ ಇಟ್ಕೊಂಡಿರ್ತೀವಿ. ಆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು ಸಭೆಯನ್ನುದ್ದೇಶಿಸಿ ಮಾತನಾಡ್ತಾರೆ. ಹಾಗೆ ಕೊಡಗಿನ ನಾಡು, ನುಡಿ, ಕಲೆ, ಸಂಸ್ಕೃತಿಯ ಬಗ್ಗೆ ಕಿರುಪರಿಚಯನ ಮಾಡಿಕೊಡಲಾಗುತ್ತದೆ. ಹಾಗೆ ಕೊಡಗಿನ ಸಾಂಸ್ಕೃತಿಕ ನೃತ್ಯಗಳ ಪ್ರದರ್ಶನ ಕೂಡ ಇರುತ್ತೆ. ಎಲ್ಲರೂ ಸೇರಿ ಖುಷಿಯಿಂದ ಈ ಹುತ್ತರಿ ಹಬ್ಬವನ್ನು ನಾವು ಇಲ್ಲಿ ಆಚರಣೆ ಮಾಡ್ತೀವಿ. ಬನ್ನಿ ಹುತ್ತರಿ ಹಬ್ಬದ ಬಗ್ಗೆ ತಿಳ್ಕೊಂಡು ಬರೋಣ. ಹುತ್ತರಿ ಹಬ್ಬ ಕೊಡವ ಸಮುದಾಯದ ಅತ್ಯಂತ ಪ್ರಮುಖ ಕೃಷಿ ಹಬ್ಬವಾಗಿದ್ದು ಹೊಸ ಹಕ್ಕಿ ಕೊಯ್ಲನ್ನು ಸಂಭ್ರಮದಿಂದ ಸ್ವಾಗತಿಸುವ ಪವಿತ್ರ ದಿನವಾಗಿದೆ. ಇದು ಸಾಮಾನ್ಯವಾಗಿ ನವೆಂಬರ್ ತಿಂಗಳು ಅಂದರೆ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಲಾಗುತ್ತೆ. ಹುತ್ತರಿ ಹಬ್ಬದ ಮಹತ್ವ ಏನಪ್ಪ ಅಂದರೆ ಹುತ್ತರಿ ಅನ್ನೋದು ಹೊಸ ಬೆಳೆ, ಪ್ರಕೃತಿ ಮತ್ತು ದೇವರ ಕೃಪೆಗೆ ಕೃತಜ್ಞತೆ ಸಲ್ಲಿಸುವ ಹಬ್ಬ. ಇದು ಶ್ರಮ, ಸಹಕಾರ ಮತ್ತು ಸಮೃದ್ಧಿಯ ಸಂಕೇತ. ಕುಟುಂಬ ಮತ್ತು ಸಮುದಾಯವನ್ನು ಒಂದಾಗಿ ಗೂಡಿಸಿ ಸೆಲೆಬ್ರೇಷನ್ ಮಾಡುವ ಒಂದು ಹಬ್ಬ ಆಗಿದೆ. ಹುತ್ತರಿ ಹಬ್ಬದ ಪೂಜೆ ಮತ್ತು ವಿಧಿವಿಧಾನಗಳು ಹೇಗಿರುತ್ತೆ? ಬೆಳಿಗ್ಗೆ ಮನೆ ಮತ್ತು ಹೊಲಗಳನ್ನು ಸ್ವಚ್ಛಗೊಳಿಸಿ ಅಲಂಕಾರ ಮಾಡಲಾಗುತ್ತೆ. ಮನೆ ದೇವತೆ, ಪೂರ್ವಜರು ಮತ್ತು ಪ್ರಕೃತಿ ದೇವತೆಗಳಿಗೆ ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತೆ. ಸಂಜೆ ಹುತ್ತರಿ ಕೋಲು ಮತ್ತು ಬೆಳಗಿದ ದೀಪಗಳೊಂದಿಗೆ ಪವಿತ್ರ ವಿಧಿವಿಧಾನಗಳು ನಡೆಯುತ್ತವೆ. ಮನೆಯ ಹಿರಿಯರು ಹೊಲಕ್ಕೆ ಹೋಗಿ ಮೊದಲ ಬೆಳೆಯನ್ನು ಕತ್ತರಿಸಿ ದೇವರಿಗೆ ಅರ್ಪಣೆಯನ್ನು ಮಾಡ್ತಾರೆ. ನಂತರ ಆ ಹೊಸ ಅಕ್ಕಿಯನ್ನು ಮನೆಗೆ ತಂದು ಎಲ್ಲರಿಗೂ ತೋರಿಸಲಾಗುತ್ತೆ. ಈ ಹಬ್ಬದ ದಿನ ನಾವು ಕೊಡಗವರು ಸಾಂಪ್ರದಾಯಿಕ ವೇಷಭೂಷಣಗಳಿಂದ ಕಂಗೊಳಿಸ್ತೀವಿ. ಹಾಗೆ ಈ ಹಬ್ಬದ ದಿನ ಪಟಾಕಿ ಹಚ್ಚಿ ಸಂಭ್ರಮ ಪಡೋದು ಅಂದರೆ ತುಂಬಾ ಮಜವಾಗಿರುತ್ತೆ. ಹುತ್ತರಿ ಹಬ್ಬಕ್ಕಂತಲೇ ಕೆಲವೊಂದು ವಿಶೇಷ ಖಾದ್ಯಗಳನ್ನು ತಯಾರಿಸಲಾಗುತ್ತೆ. ಅದರಲ್ಲಿ ಹುತ್ತರಿಯ ಅಕ್ಕಿ ಪಾಯಸ, ಹಾಗೆ ಹುತ್ತರಿಯ ಕಳಂಜಿ. ಏನಿದು ಕಳಂಜಿ ಅಂತ ಕೇಳಿದ್ರೆ ಕೊಡವ ಭಾಷೆಯಲ್ಲಿ ಕಳಂಜಿ ಅಂದರೆ ಗೆಣಸು ಅಂತ ಅರ್ಥ. ಎಲ್ಲರೂ ಊಟವನ್ನು ಸಂಭ್ರಮದಿಂದ ಸೇವಿಸಿ ಹಬ್ಬದ ಆತ್ಮೀಯತೆಯನ್ನು ಹೆಚ್ಚು ಮಾಡ್ಕೋತೀವಿ. ಹಾಗೆ ನಾವು ಬೆಂಗಳೂರಿನಲ್ಲಿರೋದ್ರಿಂದ ಹೋಗಬೇಕಾದ್ರೆ ಭತ್ತದ ತೆನೆಯನ್ನು ನಮ್ಮ ಕಡೆ ಅದನ್ನು ಕದು ಅಂತ ಕರೀತಾರೆ. ಅದನ್ನು ಖಂಡಿತವಾಗಿಯೂ ಎಲ್ಲರೂ ಕಲೆಕ್ಟ್ ಮಾಡಿಕೊಂಡು ಮನೆಗೆ ತಗೊಂಡು ಹೋಗ್ತೀವಿ. ಅದು ನಮಗೆ ಪವಿತ್ರವಾದ ಹುತ್ತರಿ ಹಬ್ಬದ ವಿಶೇಷ ಕಾಣಿಕೆ. ಊಟ ಆದ ನಂತರ ಎಲ್ಲ ಕೊಡವರು ಕದು ಅಂದರೆ ಭತ್ತದ ತೆನೆಯನ್ನು ಕಲೆಕ್ಟ್ ಮಾಡಿಕೊಂಡು ತಮ್ಮ ಮನೆಗಳಿಗೆ ತೆರಳ್ತೀವಿ. ನಮ್ಮ ಮನೆಗಳಲ್ಲಿ ಆ ಭತ್ತದ ತೆನೆಯನ್ನು ಎಲ್ಲ ದಿಕ್ಕುಗಳಲ್ಲಿ ಕಟ್ಟಿ ಪೂಜೆಯನ್ನು ಮಾಡ್ತೀವಿ.
ಈ ಭತ್ತದ ತೆನೆಯ ಸಂಕೇತ ಏನಪ್ಪ ಅಂತಂದರೆ ಮನೆಯಲ್ಲಿ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ನೆಲೆಸಲಿ ಅನ್ನೋದು. ಇದಾಗಿತ್ತು ಈ ವರ್ಷದ ಪುತ್ತರಿ ಹಬ್ಬದ ಒಂದು ಸಣ್ಣ ಝಲಕ್. ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಹೀಗೆ ನನ್ನ ಚಾನಲ್ನ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.